ಕೋಲಾರ ನಗರದ 15ನೇ ವಾರ್ಡ್ ಆಟೋ ನಗರ ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕದ ರಸ್ತೆಯಲ್ಲಿ ಮಾಡುತ್ತಿರುವ ಅವೈಜ್ಞಾನಿಕವಾಗಿ ಯುಜಿಡಿ ಕಾಮಗಾರಿಯನ್ನು ಮುಂದುವರಿಸಲು ಬಿಡುವುದಿಲ್ಲ ಎಂದು ಸ್ಥಳೀಯ ಅಂಗಡಿಗಳವರು ಎಚ್ಚರಿಕೆ ನೀಡಿದ್ದಾರೆ. ಕೋಲಾರ ನಗರದ 15ನೇ ವಾರ್ಡ್ ಆಟೋ ನಗರದ ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕದ ರಸ್ತೆಯಲ್ಲಿ ನಗರಸಭೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದಿದ್ದರೆ ಪ್ರಸ್ತುತ ಅವೈಜ್ಞಾನಿಕವಾಗಿ ಮಾಡುತ್ತಿರುವ ಯುಜಿಡಿ ಕಾಮಗಾರಿಯನ್ನು ಮುಂದುವರಿಸಲು ಬಿಡುವುದಿಲ್ಲ ಎಂದು ಸ್ಥಳೀಯ ಅಂಗಡಿಗಳವರು ಎಚ್ಚರಿಕೆ ನೀಡಿದರು. ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮದವರೊಂದಿಗೆ ಅವರುಗಳು ಮಾತನಾಡಿ, ಕಳೆದ 30 ವರ್ಷಗಳಿಂದ ಕನಿಷ್ಠ ಕುಡಿಯುವ ನೀರು, ರಸ್ತೆಗಳು, ಚರಂಡಿ ಹಾಗೂ ಬೀದಿ ದೀಪಗಳು ಇಲ್ಲದೆ ಬಹಳ ತೊಂದರೆ ಅನುಭವಿಸುತ್ತಿದ್ದು, ನಾವು ವಾಣಿಜ್ಯ ತೆರಿಗೆ ಕಟ್ಟುತ್ತಿದ್ದೇವೆ. ಕಳೆದ 2023ರಿಂದ ಮೂಲಭೂತ ಸೌಕರ್ಯಗಳು ಒದಗಿಸುವಂತೆ ನಗರಸಭೆಗೆ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿಗಳನ್ನು ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡರು. ಈಗ ಮಾಡುತ್ತಿರುವ ಯುಜಿಡಿ ಕೆಲಸ ಅವೈಜ್ಞಾನಿಕವಾಗಿದ್ದು, ಮುಂದೆ ಯುಜಿಡಿ ನೀರು ಹೋಗಲು ಕಿರುದಾದ ಪೈಪ್ ಇರುವುದರಿಂದ ತೊಂದರೆ ಆಗುತ್ತದೆ. ಗಲೀಜು ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆ ಮಾಡದೇ ಇರುವುದರಿಂದ ಯುಜಿಡಿ ತುಂಬಿದರೆ ರಸ್ತೆ ಹಾಗೂ ಖಾಲಿ ನಿವೇಶನಗಳಲ್ಲಿ ಗಲೀಜು ನೀರು ನಿಲ್ಲುವುದರಿಂದ ಬಹಳಷ್ಟು ತೊಂದರೆ ಆಗುತ್ತದೆ. ಮೊದಲ ಮುಖ್ಯ ಪೈಪ್ ಲೈನ್ ಸರಿಪಡಿಸಿ ಕೆಲಸ ಮಾಡಲಿ ಹಾಗೂ ರಸ್ತೆ, ಚರಂಡಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಬೀದಿ ದೀಪಗಳನ್ನು ಅಳವಡಿಸಲಿ ಎಂದು ಆಗ್ರಹಿಸಿದರು. ಈ ವಾರ್ಡ್ನ ಸಮಸ್ಯೆಗಳ ಬಗ್ಗೆ ನಗರಸಭೆ ಸದಸ್ಯ ಹಾಗೂ ಉಪಾಧ್ಯಕ್ಷೆಯಾದ ಸಂಗೀತಾ ಜಗದೀಶ್ ಅವರಿಗೆ ಹಾಗೂ ಅವರ ಪತಿ ಜಗದೀಶ್ ರವರ ಗಮನಕ್ಕೆ ತಂದರೆ ಕೇವಲ ಸಬೂಬು ಹೇಳುವುದಲ್ಲದೆ ನಿಮ್ಮ ಬೆಂಬಲದಿಂದ ನಾವು ಗೆದ್ದಿಲ್ಲ ಹಾಗೂ ನೀವು ಟ್ಯಾಕ್ಸ್ ಕಟ್ಟುವುದಿಲ್ಲವಾದ್ದರಿಂದ ನಿಮಗೆ ಯಾವುದೇ ಸಹಕಾರ ನೀಡುವುದಿಲ್ಲವೆಂದು ಉತ್ತರ ನೀಡುತ್ತಿದ್ದು ಬೇಸರ ತಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಅಂಗಡಿಗಳವರು ಉಪಸ್ಥಿತರಿದ್ದರು. ನಾವು 15 ನಂಬರ್ ವಾರ್ಡ್ ನಿವಾಸಿಗಳು. ಇಲ್ಲಿ ಸುಮಾರು ಒಂದು 30 ವರ್ಷದಿಂದ ಒಂದೇ ಒಂದು ಮನೆಗಾಗ್ಲಿ ಒಂದು ಅಂಗಡಿಗಾಗ್ಲಿ ಯಾರಿಗೂ ಕುಡಿಯೋ ನೀರು ವ್ಯವಸ್ಥೆಗೂ ಒಂದು ನಲ್ಲಿ ಕೊಟ್ಟಿಲ್ಲ. ಅದಾದ್ಮೇಲೆ ಇಲ್ಲಿ ಬೀದಿ ದೀಪದ ವ್ಯವಸ್ಥೆನೂ ಇಲ್ಲ. ಯುಜಿಡಿ ಕಲೆಕ್ಷನ್ ಈಗ ಕೊಡ್ತಾ ಇದ್ದಾರೆ. ಯುಜಿಡಿ ಕಲೆಕ್ಷನ್ ಕೊಟ್ಟಿರೋದು ಇಲ್ಲಿರೋ 4 ಅಂಗಡಿಗಳಿರೋದು ಯಾವ ಒಂದು ಆಧಾರದ ಮೇಲೆ ಇವರು ಇಲ್ಲಿಂದ ಯುಜಿಡಿ ಲೈನ್ ಆಗ್ತಾ ಇದ್ದಾರೆ. 4-5 ಮನೆ ಇಟ್ಕೊಂಡು ಇಲ್ಲಿ ಯುಜಿಡಿ ಕಲೆಕ್ಷನ್ ಕೊಡ್ತಾ ಇದ್ದಾರೆ. ಅಷ್ಟು ಲೋಡು ಇಲ್ಲಿಂದ ಹೋಗಲ್ಲ. ನಾವು 4-5 ಮನೆ ಇರೋರು ಇಲ್ಲಿಂದ ನಾವು ಗಾಡಿ ಕರೆದ್ರೆ ಯಾರು ಇಲ್ಲಿಗೆ ಬರೋರಿಲ್ಲ. ಮತ್ತೆ ಇಲ್ಲಿಗೆ ಯುಜಿಡಿ ಕಲೆಕ್ಷನ್ ಈ ಮೇನ್ ರೋಡ್ ಇಂದ ಕೊಡ್ತಾ ಇದ್ದಾರೆ. ಇದಕ್ಕೆ ಒಂದು ಪರಿಹಾರ ಅನ್ನೋದು ಕೊಡಿ. ಫಸ್ಟ್ ಇದಕ್ಕೆ ರೋಡ್ ಹಾಕಿ ಆಮೇಲೆ ಯುಜಿಡಿ ಕಲೆಕ್ಷನ್ ನೀವು ತಗೊಳ್ತಾರೆ. ಯಾರ ಹತ್ರನು ನೀವು ಇಲ್ಲಿ ಏನು ಮಳೆ ನೀರು ಹೋಗಕ್ಕೂ ಇಲ್ಲಿಂದ ಜಾಗ ಇಲ್ಲ. ನೀವು ಯುಜಿಡಿ ಕಲೆಕ್ಷನ್ ಕೊಡ್ತಾ ಇದ್ದೀರಾ. ಆ ಕಡೆಯಿಂದ ರೋಡ್ ಇದೆ, ಅದನ್ನು ಸರಿಪಡಿಸಿಲ್ಲ ಇವತ್ತವರೆಗೂ. ಇದು ಸರ್ವಿಸ್ ರೋಡ್ಗೆ, ಮೇನ್ ಸರ್ವಿಸ್ ಬೈಪಾಸ್ ಸರ್ವಿಸ್ ರೋಡ್ಗೆ ಈ ರೋಡ್ ಕಲೆಕ್ಷನ್ 30 ಅಡಿ ರೋಡ್ ಇದೆ. ಇವತ್ತು ಗಂಟ ಇದಕ್ಕೆ ರೋಡ್ ವ್ಯವಸ್ಥೆ ಮಾಡಿಲ್ಲ, ರಸ್ತೆ ವ್ಯವಸ್ಥೆ ಮಾಡಿಲ್ಲ. ಇನ್ನು ನಾವು ಎಲ್ಲಾರ್ಗು ಇದು ತಿಳಿಸ್ತಾ ಇದೀವಿ. ಆ ಚಿಕ್ಕದೇ ಹೋಗ್ತಾ ಇರೋದು ಇಲ್ಲಿ ಇವಾಗ್ಲೇ ಸಮಸ್ಯೆ ಆಗಿದೆ. 8 ದಿನಕ್ಕೊಂದ್ಸರಿ ಬ್ಲಾಕ್ ಆಗುತ್ತೆ. ಇನ್ನು ಇಡೀ ಊರ್ ತಗೊಂಡ್ ಬಂದು ಅಲ್ಲಿಂದ KB ಇಂದ ತಗೊಂಡ್ಬಂದು ಯುಜಿಡಿ ನೀವು ಈ ಕಡೆ ಕೊಡ್ತಾ ಇದ್ದೀರಾ. ಇಲ್ಲಿ ಯಾವ ಅಂಗಡಿ ಕೆಲಸನೂ ನಡೆಯಕ್ಕಾಗಲ್ಲ, ಯಾವ ಇದನ್ನು ಮಾಡಕ್ಕಾಗಲ್ಲ ಅಂತ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಇಲ್ಲೊಂದು ಬೀದಿ ದೀಪದ ವ್ಯವಸ್ಥೆನೂ ಇಲ್ಲ. ಬೇರೆಯವ್ರನ್ನ ಯಾರೋ ನಾವು ನಮ್ ದುಡ್ಡಲ್ಲಿ ನಾವು ಬೀದಿ ದೀಪ ಹಾಕೊಂಡ್ರೇನು ಅಕಸ್ಮಾತ್ ಅದೇನಾದ್ರೂ ಕೆಟ್ಟೈತಂದ್ರೂ ಅದು ಬೀದಿ ದೀಪದ ವ್ಯವಸ್ಥೆನೂ ಇಲ್ಲ. ಬೇರೆಯವ್ರನ್ನ ಯಾರೋ ನಾವು ನಮ್ ದುಡ್ಡಲ್ಲಿ ನಾವು ಬೀದಿ ದೀಪ ಹಾಕೊಂಡ್ರೇನು ಅಕಸ್ಮಾತ್ ಅದೇನಾದ್ರೂ ಕೆಟ್ಟೈತಂದ್ರೂ ಅದಕ್ಕೂ ಬಂದು ವ್ಯವಸ್ಥೆ ಮಾಡೋರು ಮುನ್ಸಿಪಾಲಿಂದ ಯಾರು ಇವತ್ತು ಗಂಟ ಬಂದು ಕೌನ್ಸಿಲರ್ಗೆ ಫೋನ್ ಮಾಡಿದ್ರೆ ಏನಂತ ಹೇಳ್ತಾರೆ ಸ್ವಲ್ಪ ಕೌನ್ಸಿಲರ್ ಬಗ್ಗೆ ಕೇಳಿ. ನಾವು ಅವ್ರ ಕೌನ್ಸಿಲರ್ ಅವ್ರು ಹೇಳ್ತಾರೆ ನೀವು ಆ ಕಡೆ ನಮ್ಗೆ ಓಟೇ ಇಲ್ಲ, ನಾನು ಯಾಕೆ ಮಾಡಬೇಕು ಅಂತ ಹೇಳ್ತಾರೆ. ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳ್ತಾರೆ. ಟ್ಯಾಕ್ಸ್ ಕಟ್ಟಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಗಳ ಸರ್ ಇಲ್ಲಿರೋದು. ಹೇಳೋ ಮಾತಾ ಇದು ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಇಲ್ಲೆಲ್ಲ ಇರೋದು. ಸಾರ್ವಜನಿಕ ಏನ್ ತೊಂದರೆ ಆಗ್ತಾ ಇದೆ ಅದು ಬಂದು ನೋಡ್ಬೇಕು. ಅದು ನೋಡಿದಿರ ಟ್ಯಾಕ್ಸ್ ಕಟ್ತಾ ಇಲ್ಲ ನೀವು, ನಮ್ಗೆ ಆ ಕಡೆ ಓಟ್ ಬರಲ್ಲ, ನಮ್ಗೆ 15ನೇ ವಾರ್ಡು ಓಟ್ ಬರಲ್ಲ, 16 ಓಟ್ ಬರಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾರನ್ನ ಕೇಳೋದು ನಾವು ಇಲ್ಲಿ? ಇವಾಗ ಏನಕ್ಕೆ ಅಂತದ್ದು 16ನೇ ವಾರ್ಡ್ಗೆ 15ನೇ ವಾರ್ಡ್ ಬರಲ್ಲಲ್ಲ, 14ನೇ ವಾರ್ಡ್ಗೆ ಏನಕ್ಕೆ ಕಲೆಕ್ಷನ್ ಕೊಡ್ತಾ ಇದ್ದೀರಾ ಇಲ್ಲಿ? ಅವ್ರು ಯಾರು ಕೇಳಿದ್ರು? ಅವರು ನೋಡಿ ಒಂದು ಮೋರಿ ಇದೆಯಾ ನೋಡಿ, ನೀರು ಹೋಗೋದಕ್ಕೆ ಒಂದು ಮೋರಿ ಇದೆಯಾ ಕೇಳಿ ಮಾಡ್ಬೇಕಲ್ಲ. ಅವ್ನು ಯಾವಾಗ ಜಗದೀಶ್ ರೆಸ್ಪಾನ್ಸೇ ಇಲ್ಲ. ಏನಾದ್ರು ಫೋನ್ ಮಾಡಿದ್ರೆ 500 ಜನ ಇಲ್ಲಿ ಓಡಾಡೋದು, ಎಲ್ಲ ಗ್ಯಾರೇಜ್ಗಳಿರೋದು ಸರ್. ಕೇಳಿ 500 ಜನ ರೆಕಾರ್ಡ್ ಆಗ್ಲಿ ಸರ್. 500 ಜನ ಓಡಾಡ್ತಿರೋದು. ನಮ್ಗೆ ಬರೋದಕ್ಕೆ ಹೋಗೋದಕ್ಕೆ ಇದೇ ರೋಡ್. ಈ ರೋಡ್ನ ನೀವು ಹಿಂಗೆ ಮಾಡಿಬಿಟ್ರೆ ಯಾರನ್ನ ಕೇಳೋರು? ಹೆಂಗ್ ಬರೋದು ನಾವು? ಹೆಂಗ್ ಬರೋದು? ಬೇರೆ ಏನಾದ್ರು ದಾರಿ ಇದೆಯಾ ನಮ್ಗೆ ಬರೋದಕ್ಕೆ? ಅವರು ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದು ಜಗದೀಶ್. ಯಾವಾಗನ ಫೋನ್ ಮಾಡಲಿ ರಿಸೀವ್ ಮಾಡಲ್ಲ. ಅದು ಫೋನ್ ಮಾಡಿದ್ರೆ ರಿಸೀವ್ ಮಾಡಿಬಿಟ್ರೆ
ಅವ್ನು ಕಳ್ಸಿನಪ್ಪ ಅಂದರೆ ಕಳ್ಸೋದೇ ಇಲ್ಲ. ನಾವು ಯಾರ MLA PF ಫೋನ್ ಮಾಡಿ ನಾವು ತಿರ್ಗಾ ರೆಸ್ಪಾನ್ಸ್ ಮಾಡಿ ಅವ್ರ ಕಡೆಯಿಂದ EGD ಗಾಡಿ ಕಳಿಸ್ಬೇಕು. 16ನೇ ವಾರ್ಡ್ ಕೌನ್ಸಿಲರ್ ಕೇಳಿದ್ರೆ ನನಗೆ ಬರಲ್ಲ ಅಂತಾರೆ. ಇನ್ನು ಯಾರು ಕೇಳಬೇಕಾಗಿರೋದು? ದಯವಿಟ್ಟು ಮುನ್ಸಿಪಾಲ್ ಅವರು ಈ ಕಡೆ ಸ್ವಲ್ಪ ಗಮನ ಕೊಟ್ಟು ಪ್ರತಿಯೊಂದು ಏನು ದುರಸ್ತಿ ಆಗಿದೆ ಎಲ್ಲರನ್ನೂ ವ್ಯವಸ್ಥೆ ಮಾಡಿ ಕೊಡಿ. ನಮಗೆ ಒಂದು ರಸ್ತೆ ಆಗಲಿ, ಒಂದು ಚರಂಡಿ ವ್ಯವಸ್ಥೆ ಆಗಲಿ, ಒಂದು ಲೈಟ್ ಆಗಲಿ, ಪ್ರತಿಯೊಂದನ್ನು ನಮಗೆ ಸಹ ಒಂದು ಅನುಕೂಲ ಮಾಡಿಕೊಡಿ ಸರ್ ದಯವಿಟ್ಟು. ಕುಡಿಯೋ ನೀರು ಸಹ ಈ ಕಡೆ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಸರ್. 30 ವರ್ಷ ಆಯ್ತು ಈ ಕಡೆ ಬಂದು. ಇದು ಕೊಟ್ಟಿರೋದು ಎಲ್ಲ ಇದು ಸರ್ವಿಸ್ ರೋಡ್ಗೆ, ಮೇನ್ ಸರ್ವಿಸ್ ಬೈಪಾಸ್ ಸರ್ವಿಸ್ ರೋಡ್ಗೆ ಈ ರೋಡ್ ಕಲೆಕ್ಷನ್ 30 ಅಡಿ ರೋಡ್ ಇದೆ. ಇವತ್ತು ಗಂಟೆ ಇದಕ್ಕೆ ರೋಡನ್ನು ವ್ಯವಸ್ಥೆ ಮಾಡಿಲ್ಲ, ರಸ್ತೆ ವ್ಯವಸ್ಥೆ ಮಾಡಿಲ್ಲ. ಇನ್ನು ನಾವು ಎಲ್ಲರಿಗೂ ಇದು ತಿಳಿಸ್ತಾ ಇದ್ದೀವಿ. ಆ ಚಿಕ್ಕದೇ ಹೋಗ್ತಾ ಇರೋದು ಇಲ್ಲಿ ಇವಾಗಲೇ ಸಮಸ್ಯೆ ಆಗಿದೆ. 8 ದಿನಕ್ಕೊಂದ್ಸರಿ ಬ್ಲ್ಯಾಕ್ ಆಗುತ್ತೆ. ಇನ್ನು ಇಡೀ ಊರು ತೊಗೊಂಡು ಬಂದು ಅಲ್ಲಿಂದ KBಯಿಂದ ತೊಗೊಂಬಂದು EGD ನೀವು ಈ ಕಡೆ ಕೊಡ್ತಾ ಇದ್ದೀರಾ. ಇಲ್ಲಿ ಯಾವ ಅಂಗಡಿ ಕೆಲಸನೂ ನಡೆಯೋಕ್ಕಾಗಲ್ಲ, ಯಾವ ಇದನ್ನು ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. 8 ದಿನಕ್ಕೊಂದ್ಸರಿ ತುಂಬೋಗ್ಬಿಡುತ್ತೆ. ಇಲ್ಲಿ ಮುನ್ಸಿಪಾಲ್ಗೆ ಮತ್ತು DC ಆಫೀಸ್ಗೆ ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ಕೊಟ್ಟು ನಮ್ಮ ಸಮಸ್ಯೆಗಳೆಲ್ಲ ಹೇಳಿದ್ದೀವಿ, ಏನೇನು ಸಮಸ್ಯೆಗಳಿದೆ ಈ ವಾರ್ಡಲ್ಲಿ ಅಂತ. ಇವತ್ತವರೆಗೂ ಅದಕ್ಕೆ ಯಾರು ಸಹಕಾರ ಕೊಡಲಿಲ್ಲ, ಬಂದು ಈ ಕಡೆ ನೋಡ್ಲೂ ಇಲ್ಲ. ದಯವಿಟ್ಟು ಈ ಬಾರಿ ಆದ್ರೂ ನೀವು ಬಂದು ನೋಡ್ತೀರಾ ಅಂತ ನಾವು ಆಶಿಸ್ತಾ ಇದ್ದೀವಿ ಸರ್. ಆ ಮೇಯ್ನ್ ಇದನ್ನ ಫಸ್ಟ್ ರೆಡಿ ಮಾಡಿ ಆಮೇಲೆ ಇದನ್ನು ಕೊಡಿ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ಗಳು ಓಡಾಡೋದು. ನೀವು ಇಷ್ಟು ಮೇಲೆಯಿಂದ EGD ಹಾಕ್ಕೊಂಬಂದ್ರೆ ಒಡೆದೋಗ್ಬಿಟ್ಟು ಸಮಸ್ಯೆ ಆಗಿ ಎಷ್ಟೋ ಸಾರಿ ಟ್ಯಾಕ್ಟ್ರಿಗಳು ಓಡಾಡೋದಕ್ಕೆ ಇಲ್ಲಿ 4 ಇಂಚಿದೆ ಒಡೆದೋಗ್ತಾ ಇದೆ. ಇದು ಹೊಡೆಯಲ್ಲ ಅಂತ ಏನು ಗ್ಯಾರಂಟಿ? ನಮಗೊಂದು ಪರಿಹಾರ ಕೊಡೋ ಗಂಟ ನೀವು ಬಂದು ಇದನ್ನು ಸರಿಪಡಿಸೋ ಗಂಟ ಇಲ್ಲಿ ಕೆಲಸ ಮಾಡಿಸ್ಬೇಡಿ ಸರ್ ದಯವಿಟ್ಟು. ನಾವು ಕೆಲಸ ಮಾಡೋಕ್ಕೆ ಬಿಡಲ್ಲ. ನೀವು ಬಂದು ಇಲ್ಲಿ ಪರಿಹಾರ ತೋರಿಸಿ ಆಮೇಲೆ ನೀವು ಕೆಲಸ ಸ್ಟಾರ್ಟ್ ಮಾಡಿ.